ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ನಡೆದಿರ್ತಕ್ಕಂತಹ ಪುಸ್ತಕ ಮೇಳದ ಕುರಿತು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಅನಿಲ್ ಉಸ್ಮಾನ್ ಸರ್ ಅವರಿದ್ದಾರೆ. ಹಾಗೆ ಇನ್ನೋರ್ವ ಸಹಪಾಠಿಗಳಾಗಿರ್ತಕ್ಕಂಥ ಸಂಗಾತಿಗಳಾಗಿರ್ತಕ್ಕಂಥ ವಾಯಸ್ ಗುಂಕಿಯವರಿದ್ದಾರೆ. ಹಾಗೆ ಸೋಮೂರು ರಣದೇವಿ ಅವರಿದ್ದಾರೆ. ನಮ್ಮ ಲಾಯಪ್ಪ ಇಂಗಡೆ ಅವರಿದ್ದಾರೆ. ಹಾಗೂ ನಮ್ಮ ಸಹೋದರರಾಗಿರ್ತಕ್ಕಂಥ ಸಾಹೇಬಣ್ಣ ಹಳ್ಳಿ ಅವರಿದ್ದಾರೆ ಮತ್ತು ನಿಂಗರಾಜ್ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಮುಂದಿನ ಪತ್ರಿಕಾಗೋಷ್ಠಿಯನ್ನು ನಮ್ಮ ಅನಿಲ್ ಉಸ್ಮಾನ್ ಸರ್ ಅವರು ನಡೆಸಿಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೇವೆ. 4ನೇ ತಾರೀಕಿನವರೆಗೆ 5 ದಿನಗಳ ಕಾಲ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಆ ಪುಸ್ತಕ ಮೇಳಕ್ಕೆ ಆರಂಭ ಆಗೋದಕ್ಕಿಂತ ಮುಂಚೆ ಮತ್ತು ಮೇಳದ ಸಂದರ್ಭದಲ್ಲಿ ಕೂಡ ಮಾಧ್ಯಮ ಮಿತ್ರರು ನಮಗೆ ಸಾಕಷ್ಟು ಪ್ರಚಾರ ಮತ್ತು ಪ್ರೋತ್ಸಾಹವನ್ನು ನೀಡಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಮಾಧ್ಯಮ ಗೆಳೆಯರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾವು ವಿಜಯಪುರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲೇ ಬುದ್ಧ ಬಸವ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯ ಪುಸ್ತಕ ಮೇಳವನ್ನು ಮೊಟ್ಟ ಮೊದಲನೇ ಬಾರಿಗೆ ನಾವು ಹಮ್ಮಿಕೊಂಡಿದ್ದೀವಿ ಅನ್ನುವಂಥ ಮಾತು ನಮಗೆಲ್ಲ ತಿಳಿದ ವಿಷಯ ಆಗಿದೆ. ಏನು 2000 ವರ್ಷಗಳ ಹಿಂದೆ ಭಗವಾನ್ ಬುದ್ಧರು, 900 ವರ್ಷಗಳ ಹಿಂದೆ ಬಸವಣ್ಣವರು, ಈ ಶತಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಗಳು ಇವತ್ತಿಗೂ ಕೂಡ ಪ್ರಸ್ತುತ ಅನ್ನುವಂಥ ಮಾತುಗಳನ್ನ ಕೇಳ್ತೇವೆ. ಈ 3 ಮಹಾನ್ ಭಾವರ ಮಹಾನ್ ಚೇತನಗಳ ವಿಚಾರಗಳು ಇವತ್ತಿಗೂ ಯಾಕೆ ಪ್ರಸ್ತುತ ಇದ್ದಾವೆ ಅಂತಂದರೆ, ಅವರ ಆಶಯದ ಪ್ರಕಾರ ಅವರ ಕನಸಿನ ಸಮಾಜ ನಿರ್ಮಾಣ ಆಗಿಲ್ಲ ಅನ್ನುವಂಥ ಒಂದು ಮಾತನ್ನು ನಾವಿಲ್ಲಿ ಹೇಳಬಯಸ್ತೇವೆ. ಆ ನಿಟ್ಟಿನಲ್ಲಿ ಬುದ್ಧ ಬಸವ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಜದ ಕನಸನ್ನು ಕೈಗೂಡಿಸುವ ನಿಟ್ಟಿನಲ್ಲಿ ನಮ್ಮ ಒಂದು ಸಣ್ಣ ಪ್ರಯತ್ನದ ಭಾಗವಾಗಿ, ಹಾಗೂ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗಿರುವಂಥ ಯುವಕರಿಗೆ ಪುಸ್ತಕಗಳತ್ತ ಮರಳಿ ತರುವಂಥ ಒಂದು ಸಣ್ಣ ಪ್ರಯತ್ನವಾಗಿ ನಾವು ವಿಜಯಪುರದ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ 5 ದಿನ ಪುಸ್ತಕ ಮೇಳವನ್ನು ನಡೆಸಿದ್ವಿ. ಈ ಪುಸ್ತಕ ಮೇಳದಲ್ಲಿ ಬಹಳ ಪ್ರಮುಖವಾಗಿ ಹೆಸರಾಂತ ಪ್ರಕಾಶಕರು ಇದರಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಭಾಗವಹಿಸಿದ್ರು. 35 ಪ್ರಕಾಶನಗಳು ನಮ್ಮ ಪುಸ್ತಕ ಮೇಳದಲ್ಲಿ ಭಾಗವಹಿಸಿದ್ರು. ಬಹಳ ಮುಖ್ಯವಾಗಿ ನವಕರ್ನಾಟಕ ಪ್ರಕಾಶನ, ಶಾಂತಿ ಪ್ರಕಾಶನ, ಲಡಾಯಿ ಪ್ರಕಾಶನ, RS ವರ್ಡ್, ಹಾಗೆ ಸ್ಥಳೀಯವಾಗಿ ನಮ್ಮ ಮಹಿಳಾ ವಿಶ್ವವಿದ್ಯಾಲಯದ ಪ್ರಸಾರಾಂಗ ವಿಭಾಗ, ಹಳಕಟ್ಟಿ ಸಂಶೋಧನಾ ವಿಭಾಗ, ಪಲ್ಲವ ಪ್ರಕಾಶನ, ಈ ಥರ 35 ಪ್ರಕಾಶಕರು ನಮ್ಮ ಪುಸ್ತಕ ಮೇಳದಲ್ಲಿ ಭಾಗವಹಿಸಿದ್ರು. ನಾವು ಭಾಳ ಜನ ಪ್ರಕಾಶಕರು ಇಲ್ಲಿ ಬರೋದಕ್ಕಿಂತ ಮುಂಚೆ ಬಿಜಾಪುರದಲ್ಲಿ ಪುಸ್ತಕ ಖರೀದಿ ಆಗೋದಿಲ್ಲ ಸರ್, ನಮಗೆ ತೊಂದರೆ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದರು. ಆದರೆ ಇಲ್ಲಿ ಬಂದ ನಂತರ ಅವರ ಅಭಿಪ್ರಾಯ ಸುಳ್ಳಾಯಿತು. 5 ದಿನಗಳ ಕಾಲ ಪುಸ್ತಕ ಪ್ರೇಮಿಗಳು ಪುಸ್ತಕ ಮಳಿಗೆಗಳಿಗೆ ಭೇಟಿ ಕೊಟ್ಟು ತಮಗೆ ಇಷ್ಟದ ಪುಸ್ತಕಗಳನ್ನು ಖರೀದಿ ಮಾಡಿಕೊಂಡು ಹೋಗೋದನ್ನು ಅವರು ಖುಷಿಪಟ್ಟು ಹೋದರು. ನಾವು ಕೊನೆಯ ದಿನ ಒಂದು ಡಾಟಾ ತೊಗೊಂಡಿವಿ. ನಾವು ಸಾಯಂಕಾಲ ಮಧ್ಯಾಹ್ನ 4-5 ಗಂಟೆ ಸುಮಾರಿಗೆ ಒಂದು ಡಾಟಾ ತೊಗೊಂಡಾಗ ಅವರೆಲ್ಲರೂ ಸಮಾಧಾನಕರವಾಗಿ ತಮ್ಮ ಏನಂತಾರೆ ಸಂತೋಷವನ್ನು ವ್ಯಕ್ತಪಡಿಸಿದರು. ಯಾಕಂತಂದ್ರೆ ಪ್ರತಿಯೊಂದು ಬುಕ್ ಸ್ಟಾಲ್ನಲ್ಲಿ ಸಾಕಷ್ಟು ಪುಸ್ತಕಗಳು ಮಾರಾಟ ಆಗಿತ್ತು. ಭಾಳ ಮುಖ್ಯವಾಗಿ ಲಡಾಯಿ ಪ್ರಕಾಶನ, ನವಕರ್ನಾಟಕ ಪ್ರಕಾಶನ, ಸಪ್ನಾ ಬುಕ್ ಹೌಸು, RS ವರ್ಡ್, ಪುಣೆಯ ವಾವ್ ಪಬ್ಲಿಕೇಶನ್, ಇವರೆಲ್ಲರೂ ಸುಮಾರು 5 ಲಕ್ಷದ ಮೇಲೆ ಅವರಿಗೆ ವಹಿವಾಟಾಗಿತ್ತು. ನಮ್ಮ ಡಾಟಾ ಪ್ರಕಾರ 14ನೇ ತಾರೀಕಿನ ದಿನ ರಾತ್ರಿ 10:30-11 ಗಂಟೆವರೆಗೂ ಕೂಡ ಪುಸ್ತಕ ಪ್ರೇಮಿಗಳಲ್ಲಿ ಬಂದು ಪುಸ್ತಕ ಖರೀದಿ ಮಾಡ್ತಿರುವಂಥದ್ದನ್ನು ನಾವು ನೋಡಿದ್ದೀವಿ.
ನಮ್ಮಲ್ಲಿ ಒಂದು ಅಳಕಿತ್ತು ಅದು. ಯಾಕಂದ್ರೆ ಪ್ರಕಾಶಕರಲ್ಲಿ ಬಂದಾಗ ಪುಸ್ತಕನೇ ವ್ಯಾಪಾರ ಆಗಲಿಕ್ಕಪ್ಪ ಅಂತಂದ್ರೆ ಅವರಿಗೆ ಲಾಸ್ ಆಗ್ತೈತೆ ಅನ್ನುವಂಥ ನಮ್ಮಲ್ಲಿ ಒಂದು ಅಳಕಿತ್ತು. ಆ ಅಳಕು ದೂರವಾಗಿ ನಾವು ಮಾಡಿದ ಏನು ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಿದೆ ಅನ್ನುವಂಥ ಆತ್ಮತೃಪ್ತಿ ನಮಗೆ 14ನೇ ತಾರೀಕಿನ ದಿನ ಬಂತು. ಮೊದಲನೇ ದಿನ ಸುಮಾರಾಗಿ ಯಾರು ಪುಸ್ತಕ ಮಳಿಗೆ ಕಡೆ ಪರ ಸಂಘಟನೆಗಳು, ರಕ್ಷಣಾ ವೇದಿಕೆಗಳು, ಆಮೇಲೆ ಅಣ್ಣಾಭಾವು ಸಾಟೆ ಸಂಸ್ಥೆ, ಈ ಥರ ಸುಮಾರು 10-12 ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸಿ ನಿಂತು ನಮ್ಮ ಪುಸ್ತಕ ಮೇಳ ಯಶಸ್ವಿಗಾಗಿ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲ ನಾವು ಮಾಧ್ಯಮ ಮಿತ್ರರ ಮುಖಾಂತರ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗೆ ನಾವು ಈ ಒಂದು ಕಲ್ಪನೆಯನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ನಮಗೆ ಅಡೆತಡೆಗಳ ಜೊತೆ ಸಹಾಯ ಸಹಕಾರ ಕೂಡ ಹರಿದು ಬಂತು. ಇಲ್ಲಿ ಯಾರೂ ಕೂಡ ದುಡ್ಡಿರುವಂಥ ಕೋಟ್ಯಾಧೀಶರಾಗಲಿ ಲಕ್ಷಾಧೀಶರಾಗಲಿ ನಮ್ಮ ಬಳಗದಲ್ಲಿ ಇಲ್ಲ. ನಾವೆಲ್ಲರೂ ಸಾಹಿತ್ಯ ಮೇಳ ಅಂದರೆ ಅದು ಜನರಿಗಾಗಿ ಜನರಿಂದಲೇ ಆಚರಿಸಲ್ಪಡುವಂಥ ಒಂದು ಸಾಹಿತ್ಯ ಸಂಘಟನೆ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಸಹಾಯ ಮಾಡಿ ನಮಗೆ ಆರ್ಥಿಕ ಸಹಾಯವನ್ನು ಕೂಡ ನೀಡಿದ್ದಾರೆ. ಅವರಿಗೆಲ್ಲ ನಾವು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗೆ ನಮ್ಮ ಜೊತೆ ನೂರಾರು ಜನ ನಮ್ಮ ಪೂರ್ವಭಾವಿ ಸಭೆಗಳಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯ ಸಲಹೆಗಳನ್ನು ನೀಡಿ 5 ದಿನಗಳ ಕಾಲ ನಮ್ಮ ಜೊತೆಗೆ ಇದ್ದು ನಮಗೆ ಸಹಾಯ ಮಾಡಿ ನಮಗೆ ಬೆನ್ನೆಲುಬಾಗಿ ನಿಂತಂಥ ಎಲ್ಲ ಗೆಳೆಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗೆ ನಮಗೆ ದರ್ಬಾರ್ ಹೈಸ್ಕೂಲ್ ಮೈದಾನವನ್ನು ಉಚಿತವಾಗಿ ಕೊಡಿಸಿ ನಮಗೆ ಸಹಾಯ ಮಾಡುವಂಥ ಮಹನೀಯರಿಗೂ ಕೂಡ ಅವರಿಗೂ ಕೂಡ ದರ್ಬಾರ್ ಹೈಸ್ಕೂಲ್ನ ಆಡಳಿತ ಮಂಡಳಿಯವರಿಗೆ ಹಾಗೆ ಮತ್ತು ನಮ್ಮ ಜೊತೆ ಯಾರ್ಯಾರು ನಿಂತಿದ್ದಾರೆ ಅವರಿಗೆಲ್ಲ ನಾವು ಮಾಧ್ಯಮ ಮುಖಾಂತರ ಒಂದು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಸರ್, ಈಗ ಅಂಬೇಡ್ಕರ್ ಜಯಂತಿ ಅಂದ್ರೆ ದಲಿತರು, ಬಸವಣ್ಣನ ಜಯಂತಿ ಅಂದ್ರೆ ಲಿಂಗಾಯತರು, ಹಿಂಗೊಂದು ಜಾತಿಗೆ ಸೀಮಿತವಾಗಿ ಜಯಂತಿಗಳು ನಡೆಯುವಂಥ ಸಂದರ್ಭದಲ್ಲಿ ನಾವು ಎಲ್ಲ ಸಮುದಾಯದವರು ನಮ್ಮ ಜೊತೆ ಬಂದು ಸೇರಿಕೊಂಡು ನಮಗೆ ತುಂಬ ಸಹಕಾರ ನೀಡಿದ್ದಾರೆ. ಅವರಿಗೆಲ್ಲ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹೌದು, ಇನ್ನೊಂದು ಸ್ವಲ್ಪ ನಾವು ಪ್ರಚಾರ ಮಾಡಬೇಕಾಗಿತ್ತು. ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಯಾಕಂದರೆ ಇದು ಒಂಥರ ಹೊಸ ಪ್ರಯೋಗ ಬಿಜಾಪುರದಲ್ಲಿ, ಹೊಸ ಪ್ರಯೋಗ. ಯಾವುದೇ ಪುಸ್ತಕಗಳು ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ಪುಸ್ತಕ ಮಳಿಗೆಗಳು ಬರ್ತಾವೆ, ಆ ಥರ ಎಲ್ಲ ಆಗುತ್ತೆ. ಬಟ್ ಪುಸ್ತಕದ್ದೇ ಒಂದು ಮೇಳ ಮಾಡೋದು ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೂ ಕೂಡ ಕೆಲವೊಂದು ಏನು ಮಾಡಬೇಕು ಅನ್ನೋಂಥ ನಮಗೂ ಕೂಡ ಕೆಲವು ಅಡಚಣೆಗಳು ಆಗಿದ್ದಾವೆ. ಮತ್ತು ನಾವು ಪ್ರತಿಯೊಂದು ತಾಲೂಕಿಗೂ ಕೂಡ ನಾವು ಹೇಳಿ ಬಂದೀವಿ. ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಅದು ಹೆಚ್ಚಿನ ಪ್ರಮಾಣದಲ್ಲಿ ಮಾಧ್ಯಮಗಳ ಮುಖಾಂತರ ಹೆಚ್ಚಿನ ಪ್ರಚಾರ ನಮಗೆ ಸಿಕ್ಕದೆ. ಆ ಮಾಧ್ಯಮಗಳ ಪ್ರಚಾರದಿಂದಾಗಿಯೇ ನಮಗೆ ಹೆಚ್ಚು ಪುಸ್ತಕಗಳು ಅಲ್ಲಿ ಬರೋದಕ್ಕೆ ಸಾಧ್ಯ ಆಗ್ಯದ ಅನ್ನುವಂಥ ಮಾತನ್ನು ಇಲ್ಲಿ ಹಾಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಬೇರೆ ಬೇರೆ ಮಾಧ್ಯಮಗಳಲ್ಲೂ ಕೂಡ ಸಾಮಾನ್ಯ ಜನ ತಮ್ಮ ಈ ಪುಸ್ತಕ ಮೇಳವನ್ನು ನಾವು ಮಾಡಿದ್ದಲ್ಲ ತಾವೇ ಮಾಡಿದ್ದಂತ ಹಂಚ್ಕೊಂಡು ಜನತೆ ಬರೋ ಥರ ಮಾಡಿರ್ತಕ್ಕಂಥ ಎಲ್ರಿಗೂ ಕೂಡ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಮತ್ತೊಮ್ಮೆ ಮುಗಿದೊಮ್ಮೆ ಅರ್ಪಿಸ್ತಾ ಇದ್ದೀವಿ. ಆಮೇಲೆ ಸರ್, ಇಡೀ ದಿನದ ಗೋಷ್ಠಿಗಳಿಗೆ ನಾವು ಏನು ಅತಿಥಿಗಳನ್ನು ಆಮಂತ್ರಣ ಕೊಟ್ಟಿದ್ದೀವಿ, ಪ್ರತಿಯೊಬ್ಬರೂ ಕೂಡ ಬಂದು ಭಾಳ ಉತ್ತಮವಾದ ವಿಚಾರಗಳನ್ನು ಮಂಡಿಸಿದರು. ವಿಶೇಷವಾಗಿ ಮಾಧ್ಯಮ ಗೋಷ್ಠಿ ಮತ್ತು ಕವಿಗೋಷ್ಠಿ ತುಂಬ ಯಶಸ್ವಿಯಾದವು. ಮಾಧ್ಯಮ ಗೋಷ್ಠಿಯಲ್ಲಿ ನಾವು ಅಲ್ಲಿ ಬೀದರ್ನಾಗ ಸಮ್ಮೇಳನ ಐತತ್ತೆ, ಭಾಳ ಜನ ಆ ಕಡೆ ಹೋಗ್ತಾರಂತ ಮಾಡಿದ್ವಿ. ಆದರೆ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಸ್ಥಳೀಯ ಪತ್ರಕರ್ತರ ಜೊತೆ ಹೊರಗಿನಿಂದ ಬಂದಂಥ ಎಲ್ಲ ಹಿರಿಯ ಪತ್ರಕರ್ತರು ತಮ್ಮ ಭಾಳ ನೇರವಾದ ವಿಚಾರಗಳನ್ನು ಅಲ್ಲಿ ಮಂಡಿಸಿ ಜನರಿಗೆ ಒಂದು ಹೊಸ ಸಂದೇಶವನ್ನು ಕೊಟ್ಟು ಹೋಗಿದ್ದಾರಂತ ಒಂದು ಅಭಿಪ್ರಾಯ. ನಿಟ್ಟಿನೊಳಗೆ ನಾವು ಕೂಡ ಯೋಚನೆ ಮಾಡ್ತೀವಿ ಅದನ್ನು.
ಅದಕ್ಕೆ ಕೆಲವೊಂದು ಸಣ್ಣ ಪುಟ್ಟ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನ ಹೊರತುಪಡಿಸಿ ವೈಯಕ್ತಿಕವಾದಂಥ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಇಲ್ಲ ನಾವು ಹೇಳ್ತೀವಿ ಅದಕ್ಕೆ ಅಲ್ಲ, ಮೊದಲ 3-4 ಮೀಟಿಂಗ್ಗಳು ಕೂಡ ಎಲ್ಲರೂ ಸೇರೆ ಮಾಡಿದ್ವಿ. ಎರಡು ಸೇರೆ ಅಂಬೇಡ್ಕರ್ ಹಬ್ಬ ಮತ್ತೆ ಪುಸ್ತಕ ಮೇಳವನ್ನ ಜಂಟಿಯಾಗಿ ಮಾಡ್ಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು 3-4 ಮೀಟಿಂಗ್ಗಳಾದ್ರು. ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ನಮ್ಗೆ ಅವ್ರಿಗೆ ಹೊಂದಾಣಿಕೆ ಹಾಕೋದ್ರಿಂದ ಅವರು ನಾವು ರಾಜಕಾರಣಿಗಳನ್ನ ಹೊರತಾಗಿ ಮಾಡ್ಬೇಕು ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಆಗಿತ್ತು. ಅವ್ರ ರಾಜಕಾರಣಿಗಳನ್ನ ಒಳಗೊಳ್ಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲ ಆ ಬಗ್ಗೆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ. ಇಲ್ಲ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ. ನಿಮ್ಮ ಸಲಹೆ ನಾವು ಸಕಾರಾತ್ಮಕವಾಗಿ ತಗೊಳ್ತೀವಿ. ಧನ್ಯವಾದಗಳು. ಆಮೇಲೆ ಸರ್, ಅದು ಆಗಿದ್ದು ನಮ್ಗೇನಂತ ದೊಡ್ಡ ಇಫೆಕ್ಟ್ ಆಗಿಲ್ಲ. ಎದುರಿಗೆ ಇತ್ತಲ್ಲ, ಅದು ದೊಡ್ಡ ಇಫೆಕ್ಟ್ ಆಗಿಲ್ಲ. ನಮ್ಗೆ ಪುಸ್ತಕ ಮಳಿಗೆಗೆ ಜನ ಬರೋದು ಭಾಳ ಮುಖ್ಯವಾಗಿತ್ತು. ನಮ್ಮ ಗೋಷ್ಠಿಗಳು, ನಮ್ಮ ಭಾಷಣ ಕೇಳೋಕೆ ಜನ ಬೇಕಾಗಿಲ್ಲ. ಈ ಪುಸ್ತಕ ಸಂಸ್ಕೃತಿ ಕಡೆ ನಮ್ಮ ಜನರನ್ನ ಒಯ್ಯಬೇಕನ್ನುವಂಥ ನಮ್ಮ ಮೂಲ ಉದ್ದೇಶ ಏನಿತ್ತಲ್ರಿ, ಅದು ಸಕ್ಸಸ್ ಆಗಿದೆ. ಯಾಕಂದ್ರೆ ಪುಸ್ತಕ ತಗೊಳ್ಳೋರೆಲ್ಲ ಇಲ್ಲೇ ಬರ್ತಾರೆ. ಯಾಕಂದ್ರೆ ನಾವು ಆ ನಿಟ್ಟಿನೊಳಗೆ ಹೆಚ್ಚಿನ ಪ್ರಯತ್ನವನ್ನು ನಾವು ಮಾಡಿದ್ವಿ. ಈ ಭಾಷಣಕ್ಕಿಂತ ನಮಗೆ ಪುಸ್ತಕ ಮುಟ್ಟಿಸೋದು ಜನರಿಗೆ ಭಾಳ ಅವಶ್ಯಕತೆ ಇದೆ. ಹೀಗಾಗಿ ಅದರಿಂದ ನಮಗೇನಂತ ದೊಡ್ಡ ಎಫೆಕ್ಟ್ ಏನು. ಥ್ಯಾಂಕ್ ಯು. ಸಂಘಟನೆಗಳು, ರಕ್ಷಣಾ ವೇದಿಕೆಗಳು, ಆಮೇಲೆ ಅಣ್ಣಾಭಾವು ಸಾಟೆ ಸಂಸ್ಥೆ, ಈ ಥರ ಸುಮಾರು 10-12 ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸಿ ನಿಂತು ನಮ್ಮ ಪುಸ್ತಕ ಮೇಳ ಯಶಸ್ವಿಗಾಗಿ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲ ನಾವು ಮಾಧ್ಯಮ ಮಿತ್ರರ ಮುಖಾಂತರ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗೆ ನಾವು ಈ ಒಂದು ಕಲ್ಪನೆಯನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ನಮಗೆ ಅಡೆತಡೆಗಳ ಜೊತೆ ಸಹಾಯ ಸಹಕಾರ ಕೂಡ ಹರಿದು ಬಂತು. ಇಲ್ಲಿ ಯಾರೂ ಕೂಡ ದುಡ್ಡಿರುವಂಥ ಕೋಟ್ಯಾಧೀಶರಾಗಲಿ ಲಕ್ಷಾಧೀಶರಾಗಲಿ ನಮ್ಮ ಬಳಗದಲ್ಲಿ ಇಲ್ಲ. ನಾವೆಲ್ಲರೂ ಸಾಹಿತ್ಯ ಮೇಳ ಅಂದರೆ ಅದು ಜನರಿಗಾಗಿ, ಜನರಿಂದಲೇ ಆಚರಿಸಲ್ಪಡುವಂಥ ಒಂದು ಸಾಹಿತ್ಯ ಸಂಘಟನೆ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಸಹಾಯ ಮಾಡಿ ನಮಗೆ ಆರ್ಥಿಕ ಸಹಾಯವನ್ನು ಕೂಡ ನೀಡಿದ್ದಾರೆ. ಅವರಿಗೆಲ್ಲ ನಾವು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗೆ ನಮ್ಮ ಜೊತೆ ನೂರಾರು ಜನ ನಮ್ಮ ಪೂರ್ವಭಾವಿ ಸಭೆಗಳಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯ ಸಲಹೆಗಳನ್ನು ನೀಡಿ 5 ದಿನಗಳ ಕಾಲ ನಮ್ಮ ಜೊತೆಗೆ ಇದ್ದು ನಮಗೆ ಸಹಾಯ ಮಾಡಿ ನಮಗೆ ಬೆನ್ನೆಲುಬಾಗಿ ನಿಂತಂಥ ಎಲ್ಲ ಗೆಳೆಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗೆ ನಮಗೆ ದರ್ಬಾರ್ ಹೈಸ್ಕೂಲ್ ಮೈದಾನವನ್ನು ಉಚಿತವಾಗಿ ಕೊಡಿಸಿ ನಮಗೆ ಸಹಾಯ ಮಾಡುವಂಥ ಮಹನೀಯರಿಗೂ ಕೂಡ, ಅವರಿಗೂ ಕೂಡ ದರ್ಬಾರ್ ಹೈಸ್ಕೂಲ್ನ ಆಡಳಿತ ಮಂಡಳಿಯವರಿಗೆ, ಹಾಗೆ ಮತ್ತು ನಮ್ಮ ಜೊತೆ ಯಾರ್ಯಾರು ನಿಂತಿದ್ದಾರೆ ಅವರಿಗೆಲ್ಲ ನಾವು ಮಾಧ್ಯಮ ಮುಖಾಂತರ ಒಂದು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಸರ್, ಈಗ ಅಂಬೇಡ್ಕರ್ ಜಯಂತಿ ಅಂದ್ರೆ ದಲಿತರು, ಬಸವಣ್ಣನ ಜಯಂತಿ ಅಂದ್ರೆ ಲಿಂಗಾಯತರು, ಹಿಂಗೊಂದು ಜಾತಿಗೆ ಸೀಮಿತವಾಗಿ ಜಯಂತಿಗಳು ನಡೆಯುವಂಥ ಸಂದರ್ಭದಲ್ಲಿ ನಾವು ಎಲ್ಲ ಸಮುದಾಯದವರು ನಮ್ಮ ಜೊತೆ ಬಂದು ಸೇರಿಕೊಂಡು ನಮಗೆ ತುಂಬ ಸಹಕಾರ ನೀಡಿದ್ದಾರೆ. ಅವರಿಗೆಲ್ಲ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹೌದು, ಇನ್ನೊಂದು ಸ್ವಲ್ಪ ನಾವು ಪ್ರಚಾರ ಮಾಡಬೇಕಾಗಿತ್ತು. ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಯಾಕಂದರೆ ಇದು ಒಂಥರ ಹೊಸ ಪ್ರಯೋಗ. ಬಿಜಾಪುರದಲ್ಲಿ ಹೊಸ ಪ್ರಯೋಗ. ಯಾವುದೇ ಪುಸ್ತಕಗಳು, ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ಪುಸ್ತಕ ಮಳಿಗೆಗಳು ಬರ್ತಾವೆ, ಆ ಥರ ಎಲ್ಲ ಆಗುತ್ತೆ. ಬಟ್ ಪುಸ್ತಕದ್ದೇ ಒಂದು ಮೇಳ ಮಾಡೋದು ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೂ ಕೂಡ ಕೆಲವೊಂದು ಏನು ಮಾಡಬೇಕು ಅನ್ನೋಂಥ ನಮಗೂ ಕೂಡ ಕೆಲವು ಅಡಚಣೆಗಳು ಆಗಿದ್ದಾವೆ. ಮತ್ತು ನಾವು ಪ್ರತಿಯೊಂದು ತಾಲೂಕಿಗೂ ಕೂಡ ನಾವು ಹೇಳಿ ಬಂದೀವಿ. ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಅದು ಹೆಚ್ಚಿನ ಪ್ರಮಾಣದಲ್ಲಿ ಮಾಧ್ಯಮಗಳ ಮುಖಾಂತರ ಹೆಚ್ಚಿನ ಪ್ರಚಾರ ನಮಗೆ ಸಿಕ್ಕದೆ. ಆ ಮಾಧ್ಯಮಗಳ ಪ್ರಚಾರದಿಂದಾಗಿಯೇ ನಮಗೆ ಹೆಚ್ಚು ಪುಸ್ತಕಗಳು ಅಲ್ಲಿ ಬರೋದಕ್ಕೆ ಸಾಧ್ಯ ಆಗದ ಅನ್ನುವಂಥ ಮಾತನ್ನು ಇಲ್ಲಿ. ನಮಸ್ಕಾರ, ನೀವ್ ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.